ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ಗಳಿರುವಂತಹ ಕೆಲವೇ ಜಿಲ್ಲೆಗಳದು ಡಾರ್ಜಿಲಿಂಗ್ ಇರ್ಬೋದು ಅಥವಾ ಲಕ್ಷದ್ವೀಪ ಇರಬಹುದು. ಇಂಥವುಗಳಿಗೆ ಪಾಪ್ಯುಲೇಷನ್ ಬಹಳ ಕಮ್ಮಿ, ವೋಟರ್ಸು ಕಮ್ಮಿ ಇದ್ದಾರೆ. ಹಾಗಾಗಿ ಅಲ್ಲಿ ನಮಗೆ ಪ್ರತ್ಯೇಕವಾದಂತಹ ಲೋಕಸಭಾ ಸೀಟುಗಳನ್ನು ಕೊಟ್ಟಿದ್ದೀವಿ. ಕೊಡಗಲ್ಲೂ ಕೂಡ ಏನಾಗಿದೆ, ಮೊದಲು ಮಂಗಳೂರು ಜೊತೆ ಇತ್ತು, ಈಗ ಮೈಸೂರು ಜೊತೆ ಇತ್ತು. ನಮಗೆ ನಮ್ಮದೇ ಆದಂಥ ಒಂದು MP ಬೇಕು ಅಂತಲೂ ಕೇಳ್ತಾ ಇರ್ತಾರೆ. ಅದಕ್ಕೆ ಈ ಕೊಡಗಿನ ಒಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಏನಿದೆ, ಇಲ್ಲಿನ ಸಂಸ್ಕೃತಿ ಏನಿದೆ, ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡು 2026 ನಂತರ 26ಕ್ಕೆ ಡಿಲಿಮಿಟೇಷನ್ ಮತ್ತು ಕ್ಷೇತ್ರ ಮರುವಿಂಗಡಣೆ ಬರುತ್ತೆ. ಲೋಕಸಭಾ ಸೀಟ್ಗಳು ಕೂಡ ಕರ್ನಾಟಕದಲ್ಲೂ ಜಾಸ್ತಿ ಆಗ್ತವೆ, ಪಾಪ್ಯುಲೇಷನ್ಗೆ ಅನುಗುಣವಾಗಿ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ಅಸೆಂಬ್ಲಿ ಜಾಸ್ತಿ ಆಗುತ್ತೆ. ಆ ಸಂದರ್ಭದಲ್ಲಿ ನಾನು ಖಚಿತವಾಗಿ ಹೇಳ್ತೇನೆ, ಯಾಕಂದರೆ ಇದು ಮುಂದಿನ ಸಾರಿ ಇದು ಮೈಸೂರು ಕ್ಷೇತ್ರದಲ್ಲೇ ಇದು ಇರುತ್ತೆ ಅಂತ ಗ್ಯಾರಂಟಿ ಇಲ್ಲ. ಯಾಕಂತಂದರೆ ಅಲ್ಲೂ ನಗರ ದೊಡ್ಡದು ಬೆಳೀತಾ ಇದೆ. ಕರ್ನಾಟಕದಲ್ಲಿ ನಂಬರ್ ಆಫ್ ಕಾನ್ಸ್ಟಿಟ್ಯೂನ್ಸಿ ಜಾಸ್ತಿ ಆಗ್ತಿರೋದನ್ನು ಕೊಡಗಿನ ಒಂದು ವಿಶೇಷ ಸಂಸ್ಕೃತಿ, ಭಾಷೆ, ಇಲ್ಲಿನ ಆಚಾರ ವಿಚಾರಗಳನ್ನು ದೃಷ್ಟಿಯಲ್ಲಿಟ್ಕೊಂಡು, ಅದನ್ನು ಪ್ರೊಟೆಕ್ಟ್ ಮಾಡೋ ದೃಷ್ಟಿಯಲ್ಲಿಟ್ಕೊಂಡು, ಲಕ್ಷದ್ವೀಪದಂತಹ ಅತ್ಯಂತ ಕಡಿಮೆ ಜನಸಂಖ್ಯೆ ಇರುವಂಥ ಒಂದು ದ್ವೀಪವನ್ನೇ ಒಂದು ಲೋಕಸಭಾ ಕ್ಷೇತ್ರ ಮಾಡಿದಿರಿ, ಡಾರ್ಜಿಲಿಂಗ್ ಮಾಡಿದಿರಿ. ಅದೇ ಥರ ಕೊಡಗಿನೂ ಕೂಡ ಒಂದು ಪ್ರತ್ಯೇಕ ಲೋಕಸಭಾ ಕ್ಷೇತ್ರವಾಗಿ ಮಾಡಿಕೊಡ್ಬೇಕು ಅಂತ ನಾನು ಅದಕ್ಕೆ ಪ್ರಬಲವಾಗಿ ಧ್ವನಿ ಎತ್ತುತ್ತೀನಿ. ಅದ್ರ ಜೊತೆಗೆ ನಾನು ಅದನ್ನು ಜನರಿಗೂ ಭರವಸೆಯನ್ನು ಕೊಡ್ತೀನಿ, ನಿಮ್ಮ ಪರವಾಗಿ ನಾನು ನಿಂತಿರ್ತೀನಿ.